ಫಸ್ಟ್ ಆಫ್ ಆಲ್ ಸಿನಿಮಾ ನೋಡಿ ನನಗೆ ಒಂದು ಹೇಳಬೇಕು ಅಂತ ಅನಿಸ್ತಾ ಇದೆ. ಅದೇ ಒಂದು ಎನಿವೇಸ್ ಜೋಕ್ಸ್ ಅಪಾರ್ಟ್, ಸಖತ್ ಎಂಗೇಜಿಂಗ್ ಅಂಡ್ ಹೆವಿ ಇಂಟ್ರೆಸ್ಟಿಂಗ್ ಆಗಿರುವಂತ ಒಳ್ಳೆ ಸಿನಿಮಾ, ಚೆನ್ನಾಗಿದೆ, ಖಂಡಿತ ಹೋಗಿ ನೋಡಿ. ಅರೆ ಅದೆಲ್ಲ ಬಿಟ್ಟಾಕೋ ಗುರುವೆ, ನೀನ್ ಹೇಳೋ ರೀತಿಲಿ ಹೇಳು, ರಿವ್ಯೂ ಮಾಡು, ಅದನ್ನ ಕೇಳೋದಕ್ಕೆ ನಾವು ಬಂದಿದೀವಿ ಅನ್ನೋದಾದ್ರೆ ಬನ್ನಿ ಒಂಚೂರು ಮಾತಾಡ್ಕೊಂಡು ಬರೋಣ. ಮೋಡ ಕವಿದ ವಾತಾವರಣ, ಇದು ನಮ್ಮ ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ, ಒಂದು ಹಿಲ್ ಟಾಪ್ ರೆಸಾರ್ಟ್, ಅಲ್ಲಿಗೆ ಒಂದೇ ದಿನ 2 ಕಪಲ್ಗಳು ಬಂದು ರಿಜಿಸ್ಟರ್ ಆಗ್ತಾರೆ. ಅಂಡ್ ಹೋಗ್ತಾ ಹೋಗ್ತಾ ಅವ್ರಗಳ ಮಧ್ಯೆನೆ ಕ್ರಾಸ್ ಕಮ್ಯುನಿಕೇಶನ್, ಫ್ರೆಂಡ್ಶಿಪ್, ಫೀಲಿಂಗ್ಸ್ ಅಂತೆಲ್ಲ ಉದ್ಭವ ಆಗಿ ಎಲ್ಲರೂ ಕ್ಲೋಸ್ ಆಗ್ಬಿಡ್ತಾರೆ. ಸೊ ಅಲ್ಲಿಂದ ಮುಂದೆ ಏನಾಯ್ತು, ಇವರೆಲ್ಲರ ಕಥೆ ಏನು, ಅಂಡ್ ಆಕ್ಚುಲಿ ಇಲ್ಲಿರೋ ಕೋರ್ ಎಮೋಷನ್, ಆ ಟ್ವಿಸ್ಟ್ ಏನು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನೇನ್ ಇಷ್ಟ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿರುವಂತಹ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ರೈಟಿಂಗ್ ಮತ್ತೆ ಸ್ಕ್ರೀನ್ ಪ್ಲೇ. ನೋ ನಾನ್ ಸೆನ್ಸ್, ನೋ ಎಕ್ಸ್ಟ್ರಾ. ಆಕ್ಚುಲಿ ಸುನಿ ಅವರ ಹಿಂದಿನ ಸಿನಿಮಾಗಳು ಗತವೈಭವ, ಇವನ್ ಅವತಾರ ಪುರುಷನೇ ತಗೊಂಡ್ರು ಅಲ್ಲಿ ಕಥೆಗಿಂತ ಔಟ್ ಆಫ್ ದ ಬಾಕ್ಸ್ ಗೀಚಿದ್ದೆ ಜಾಸ್ತಿ ಆಗಿತ್ತು. ಹಾಗೆ ಫಾರ್ಮ್ ಕಳ್ಕೊಂಡು ಒದ್ದಾಡ್ತಾ ಇರೋ ಬ್ಯಾಟ್ಸ್ಮನ್ ಗಳ ತರ ಸ್ಕ್ರೀನ್ ಪ್ಲೇ ಮೇಲೆ ಸಂಪೂರ್ಣವಾಗಿ ಹಿಡಿತಾನೆ ಕಳ್ಕೊಂಡ್ ಬಿಟ್ಟಿದ್ರು. ಬಟ್ ಈ ಸಲ ಅಂತೂ ಇಂತೂ ವಾಪಸ್ ಬಂದಿದ್ದಾರೆ, ಎತ್ತಿದ್ದಾರೆ, ಸಖತ್ತಾಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾ ಯಾವ ಲೆವೆಲ್ ಎಂಗೇಜಿಂಗ್ ಆಗಿದೆ ಅಂದ್ರೆ, ಅವನಜ್ಜಿ ಸ್ವಲ್ಪ ಗ್ಯಾಪ್ ಕೊಟ್ರು ಏನೋ ಒಂದು ಮುಖ್ಯವಾಗಿರೋ ವಿಷಯನ ಮಿಸ್ ಮಾಡ್ಬಿಡ್ತೀವಿ. ಕಥೆ ಸಿಂಪಲ್, ಬಟ್ ಅದನ್ನ ಶುರು ಮಾಡಿದಂತ ರೀತಿ, ಆ ಲೊಕೇಶನ್, ತಗೊಂಡಿರೋ ಐಡಿಯಾದಿಂದ ಹಿಡಿದು ಆನ್ ಸ್ಕ್ರೀನ್ ಅದನ್ನ ಎಕ್ಸಿಕ್ಯೂಟ್ ಮಾಡೋವರೆಗೂ ಎಲ್ಲ ಒಂಥರ ಹೊಸ ಅನುಭವವನ್ನ ಕೊಡುತ್ತೆ. ಸಿಕ್ಕಾಪಟ್ಟೆ ಫ್ರೆಶ್ ಅಂತಾನು ಅನ್ಸುತ್ತೆ. ಮೇನ್ಲಿ ಯಾವ್ದು ರಿಪಿಟೇಟಿವ್ ಫೀಲ್ ನ ಕೊಡೋದೇ ಇಲ್ಲ. ಆಲ್ಮೋಸ್ಟ್ ಇಡೀ ಕಥೆನೆ ಕನ್ಸ್ಟ್ರಕ್ಟಿವ್ ಆಗಿ ಮೇಲ್ ಹೋಗ್ತಾನೆ ಇರತ್ತೆ. ಸ್ಪೆಷಲಿ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ, ಸಿನಿಮಾ ಮೊದಲ 10 ನಿಮಿಷದಲ್ಲೇ ನೀಟಾಗಿ ನಮ್ಮನ್ನ ಒಳಗೆ ಎಳ್ಕೊಂಡ್ ಬಿಡುತ್ತೆ. ಒಳ್ಳೆ ನರೇಟಿವ್ ಅನ್ನ ಸೆಟ್ ಮಾಡ್ತಾರೆ. ಅಂಡ್ ಅದರಲ್ಲೂ ಆ ಪಾತ್ರಗಳು, ಚೆರಿಶ್, ಸಾತ್ವಿಕ, ಸೌಪರ್ಣಿಕಾ ಹಾಗೆ ಧನು, ಒಬ್ಬೊಬ್ಬರಿಗೂ ಒಂದೊಂದು ಇಂಟೆನ್ಷನ್, ಬೇರೆ ರೀತಿನ ಕ್ಯಾರೆಕ್ಟರ್ ಆರ್ಕ್. ಇಲ್ಲಿ ಪಾತ್ರಕ್ಕೆ ಕೊಟ್ಟಿರೋ ತೂಕನ ಸ್ಕ್ರೀನ್ ಟೈಮ್ ಇಂದ ಅಳಿಯೋದಕ್ಕಾಗಲ್ಲ, ಇಟ್ಟಿರೋ ಡೈಲಾಗ್ಸ್ ಇಂದ, ಬರವಣಿಗೆಯಿಂದ ನೋಡ್ಬೇಕಾಗತ್ತೆ. ಅಂಡ್ ಆ ಲೆಕ್ಕದಲ್ಲಿ ಪ್ರತಿಯೊಬ್ರು ಸಖತ್ ಇಷ್ಟ ಆಗ್ತಾರೆ. ಇನ್ಫ್ಯಾಕ್ಟ್ ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲರಿಂದನೂ ಬಂದಿದೆ ಅಂತಾನೆ ಹೇಳ್ತೀನಿ. ಆಕ್ಚುಲಿ ಶೀಲಂ ಮತ್ತೆ ಮೋಕ್ಷ ಅವರಿಗೆನೆ ಸ್ಪೇಸ್ ಜಾಸ್ತಿ ಇರೋದು, ಅಂಡ್ ಒಂದು ಒಳ್ಳೆ ಲೇಯರಿಂಗ್ ಕೂಡ ಇದೆ ಅವರ ಪಾತ್ರಗಳಿಗೆ. ಸೊ ಅದನ್ನ ಅವರಿಬ್ರು ಚೆನ್ನಾಗೇನೆ ಹ್ಯಾಂಡಲ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಈ ತರದ ಕಥೆಗೆ ಏನು ಮೆಚುರಿಟಿ ಬೇಕಾಗಿತ್ತಲ್ವಾ, ಅದನ್ನ ತೋರಿಸೋದ್ರ ಜೊತೆಗೆ ಅಷ್ಟೇ ಸಟಲ್ ಆಗಿ ಸ್ಕ್ರೀನ್ ನ ಡಾಮಿನೇಟ್ ಮಾಡ್ತಾ ಹೋಗಿದ್ದಾರೆ. ನಾನು ಹೇಳ್ತಾ ಇರೋದು ನಿಮಗೆ ಈಗ ಅಷ್ಟೊಂದು ಕನೆಕ್ಟ್ ಆಗದೆ ಇರಬಹುದು, ಅಂಡ್ ಆಕ್ಚುಯಲ್ ಮ್ಯಾಟರ್ ನ ಎತ್ಕೊಂಡ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಬಟ್ ಸ್ಟಿಲ್ ಕಥೆ ಯಾಕೆ ಈ ಲೆವೆಲ್ ಇಂಟ್ರೆಸ್ಟಿಂಗ್ ಆಯ್ತು ಅಂತ ಹೇಳ್ತೀನಿ ಕೇಳಿ. ಓಪನಿಂಗ್ ಅಲ್ಲೇ ಸುನಿ ಅವರು ಎಂಥ ಪ್ರಶ್ನೆ ಹಾಕ್ತಾರೆ ಅಂದ್ರೆ, ಅರೆ ಏನ್ ನಡೀತಾ ಇದೆ ಗುರುವೆ, ಇದು ಯಾವ ಕಾಲದಲ್ಲಿ ಇದೀವಿ, ಎಥಿಕಲಿ ಇಷ್ಟೊಂದೆಲ್ಲ ಮಾಡೋದ್ ಸರಿನಾ, ಯಪ್ಪ ಇದೇನ್ ಸಿಚುವೇಶನ್, ಏನ್ ಉದ್ದೇಶ, ಏನ್ ಇದು ಡೈರೆಕ್ಟರ್ ಮಾಡ್ತಾ ಇದಾರೆ, ಲೈಕ್ ಒಂಥರ ಬೇರೆ ಭಾವನೆನೇ ತರಿಸ್ಬಿಡುತ್ತೆ. ಹಾಗೆ ಅದನ್ನ ಈ ತರ ಬರ್ದಿರೋದಕ್ಕೆ ರೀಸನಿಂಗ್ ಕೊಡ್ತಾ ಕೊಡ್ತಾ ಕಥೆ ಒಳ್ಳೆ ಗ್ರಿಪ್ ಅನ್ನ ತಗೊಂಡು ಒಳ್ಳೆ ರೂಪನ ಪಡ್ಕೊಳ್ಳುತ್ತೆ. ಅದನ್ನ ತಿಳ್ಕೊಳ್ಳೋ ಉದ್ದೇಶದಿಂದನೇ ನಾವುಗಳು ಕೂಡ ಇಂಟ್ರೆಸ್ಟ್ ಕೊಟ್ಟು ಇನ್ವೆಸ್ಟ್ ಆಗಿರ್ತೀವಿ. ಸರಿ, ಇನ್ನೇನು ಕ್ಲಾರಿಟಿ ಸಿಕ್ಕಿದೆ, ಎಲ್ಲ ಮುಗಿತಲ್ವಾ, ಮುಂದೆ ಏನು ಅನ್ನೋ ಅಷ್ಟರಲ್ಲೇ ಇಂಟರ್ವಲ್ ಟ್ವಿಸ್ಟ್ ಒಂದು ಬರುತ್ತೆ. ಯಪ್ಪ ಅದಂತೂ ನೆಕ್ಸ್ಟ್ ಲೆವೆಲ್ ಸರ್ಪ್ರೈಸ್. ಅಲ್ಲಿವರೆಗೂ ಒಳ್ಳೆ ಫೀಲ್ ಅಲ್ಲಿ ಹೋಗ್ತಾ ಇದ್ದಂತ ಸಿನಿಮಾ ಸಡನ್ ಆಗಿ ಸೈಕೋಪಾತ್ ಆರ್ಕ್ ಅನ್ನ ಪಡ್ಕೊಳ್ಳುತ್ತೆ, ಮಿಸ್ಟ್ರಿ ಥ್ರಿಲ್ಲರ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಸ್ಕ್ರೀನ್ ಪ್ಲೇ ಇಂದ ಕನೆಕ್ಟ್ ಆಗಿರೋ ನಮಗೆ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳು ಎದುರಾಗೋದೆ ಈ ಸೆಕೆಂಡ್ ಹಾಫ್ ಅಲ್ಲಿ. ಲೈಕ್ ಏನು ರೈಟಿಂಗ್, ಅದು ಏನು ಶಾಕ್ ವ್ಯಾಲ್ಯೂಸ್, ಸಬಾ ಸಖತ್ ಇಂಪ್ರೆಸ್ ಆಗೋದೆ ನಾನಂತೂ. ಬಿಕಾಸ್ ರೆಗ್ಯುಲರ್ ಆಗಿ ಸಿನಿಮಾ ನೋಡೋ ನನಗೆ ಮುಂದೆ ಟ್ವಿಸ್ಟ್ ಹೇಗೆ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಸೊ ನಾರ್ಮಲಿ ಅಷ್ಟೊಂದು ಎಕ್ಸೈಟ್ ಆಗಲ್ಲ ನಾನು. ಬಟ್ ಈ ಸಿನಿಮಾ ಇದು ಮಾತ್ರ ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ ಲೆವೆಲ್ ಭಯಂಕರ ಟ್ವಿಸ್ಟ್ಗಳು, ಜಾಸ್ತಿ ಎಕ್ಸಾಜರೇಟ್ ಮಾಡೋದಕ್ಕೆಲ್ಲ ಹೋಗಲ್ಲ. ಒಟ್ನಲ್ಲಿ ಕ್ರೇಜಿ ರೈಟಿಂಗ್ ಅಂಡ್ ಸೂಪರ್ಬ್ ಸ್ಕ್ರೀನ್ ಪ್ಲೇ. ಅಡಿಷನಲ್ ಆಗಿ ಮೋಕ್ಷ ಅವರ ತರಾವರಿ ಪರ್ಫಾರ್ಮೆನ್ಸ್, ನಾನ್ ಕಂಪೇರ್ ಮಾಡ್ತಿಲ್ಲ, ಬಟ್ ಮೇಡಮ್ ಮೈ ಮೇಲೆ ನಾಗವಲ್ಲಿ ಏನಾದ್ರೂ ಬಂದ್ಬಿಟ್ಟಿದ್ಲ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಬಟ್ ಬೆಂಕಿ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಇನ್ನ ಆಸ್ ಯೂಶುವಲ್ ಸುನಿ ಮತ್ತೆ ಜುಡಾ ಸ್ಯಾಂಡಿ ಅಂದ್ರೆ ಹಾಲು ಜೇನು ಕಾಂಬಿನೇಷನ್ ತರ, ಯಾವ್ದು ಜಾಸ್ತಿ ಆದ್ರೂ ಸ್ವೀಟ್ ಆಗೇ ಇರುತ್ತೆ. ಸೊ ಈ ಸಾರಿನೂ ಆ ಮ್ಯೂಸಿಕ್ ಗೆ ಸಿನಿಮಾದ ಜೀವಾಳ, ಒಳ್ಳೆ ಅನುಭವ. ಸ್ಪೆಷಲಿ ತಗೊಂಡಿರೋ ಆ ಲೊಕೇಶನ್ಸ್, ಆ ಮಳೆ, ಬ್ಯಾಕ್ ಗ್ರೌಂಡ್, ಟೋಟಲಿ ಕಥೆಲಿರೋ ಫೀಲ್ ಜೊತೆಗೆ ಸಿನಿಮಾ ತುಂಬಾ ಚೆನ್ನಾಗಿ ಸಿಂಕ್ ಆಗಿದೆ, ಚೆನ್ನಾಗಿ ಒಳಗೆ ಇಳಿಯತ್ತೆ, ಇಂಟೆನ್ಸಿಟಿನೂ ಜಾಸ್ತಿ ಆಗಿದೆ. ಇದ್ರ ಹೊರತಾಗಿ ಆಗಾಗ ಬರೋ ಸಿಲ್ಲಿ ಜೋಕ್ಸ್ ಗಳು, ಅದನ್ನ ಇಷ್ಟಪಡದೆ ಇರೋ ಧನು ಅಣ್ಣನ ಆಟಿಟ್ಯೂಡ್, ಮ್ಯಾನರಿಸಮ್ ಅಂಡ್ ಒಳಗಿರೋ ಫೀಲ್ ನ ಹೊರಗಿಂದ ಜಾಸ್ತಿ ಮಾಡೋ ಆ ಒನ್ ಲೈನರ್ಗಳು. ಮನಸ್ಸು ಹಗುರಾಗಿದೆ, ಎದೆಯ ಮಾತು ಬಿಚ್ಚಿಟ್ಟು, ಕೇಳುವವರ ಜೊತೆಗಿರೆ ಚಂದ, ನಾವೇನೇ ಹೇಳಿದರೂ ಕಿವಿಗೊಟ್ಟು. ಕೇಳೋದಕ್ಕೆ ನೋಡೋದಕ್ಕೆ ಇನ್ನೂ ಸುಮಾರಿವೆ, ನಾನ್ ಹೊರಟೆ ಅದನ್ನೆಲ್ಲ ನಿಮಗೆ ಬಿಟ್ಟು. ಇನ್ನು ಇಲ್ಲಿ ಆಕ್ಚುಲಿ ಅಂತದೇನು ನೆಗೆಟಿವ್ ಅಂತ ನನಗೆ ಅನಿಸ್ಲಿಲ್ಲ. ಬಿಕಾಸ್ ಇಷ್ಟೊಂದೆಲ್ಲ ಇಂಟೆಲಿಜೆಂಟ್ ರೈಟಿಂಗ್ ಮಧ್ಯೆ ನಮ್ಮ ಗಮನ ನೆಗೆಟಿವ್ ಹುಡ್ಕೋದ್ರ ಕಡೆ ಹೋಗೋದೇ ಇಲ್ಲ. ಬಟ್ ಸ್ಟಿಲ್ ಪರ್ಸನಲಿ ಅನ್ಸಿದ್ದೇನಂದ್ರೆ, ಇಂಟೆಲಿಜೆಂಟ್ ಗೆಸ್ಸಿಂಗ್ ಅನ್ನೋದು ಈ ಸ್ಯಾಚುರೇಷನ್ ಪಾಯಿಂಟ್ ಅನ್ನು ಮೀರಿ ಜಾಸ್ತಿ ಆಗೋಯ್ತಾ ಅಂತ. ಅಂಡ್ ಆಲ್ಸೋ ಈ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬಾಬುಜಾನ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಆ ಲೇಯರ್ ನ ತರೋದ್ರಲ್ಲಿ ಒಂಚೂರು ಲಾಜಿಕ್ ಮಿಸ್ ಆಗಿದೆ, ಅದನ್ನ ಇನ್ನೂ ನೀಟಾಗಿ ಕಟ್ಕೊಡ್ಬೋದಾಗಿತ್ತು. ಬಟ್ ಎನಿವೇಸ್ ಇದ್ಯಾವುದೋ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋದಿಲ್ಲ, ಅದು ತಲೆ ಕೆಡ್ಸ್ಕೊಳ್ಳೋ ವಿಚಾರನೂ ಅಲ್ಲ.
ಟೋಟಲ್ ಆಗಿ ಇಟ್ಸ್ ಅ ಗ್ರೇಟ್ ವಾಚ್ ಸಿನಿಮಾ. ಇನ್ಫ್ಯಾಕ್ಟ್ ಮಸ್ಟ್ ವಾಚ್ ಅಂತಾನೆ ಹೇಳ್ತೀನಿ. ಎಷ್ಟೋ ದಿನ ಆದ್ಮೇಲೆ ಒಂದು ಕನ್ನಡ ಸಿನಿಮಾ ಇಷ್ಟು ಒಳ್ಳೆ ಅನುಭವವನ್ನ ಕೊಟ್ಟಿರೋದು, ಮನಸ್ಸಿಗೆ ಇಷ್ಟೊಂದು ಹತ್ರ ಆಗಿರೋದು, ಜೊತೆಗೆ ಏನೊಂದು ಇಂಟೆಲಿಜೆಂಟ್ ಅಪ್ರೋಚ್ ಬೇಕು ಅಂತ ಹೇಳ್ತಾ ಇದ್ದೆ. ಬರೀ ಅಕ್ಕಪಕ್ಕದ ಇಂಡಸ್ಟ್ರಿ ಅಲ್ಲ, ನಮ್ಮಲ್ಲೂ ಅದು ಬರಬೇಕು ಅಂತ ಅನ್ಕೋತಾ ಇದ್ದೆ. ಅದು ಈ ಸಲ ಸಾಧ್ಯ ಆಗಿದೆ. ಹಾಗೆ ಸುನಿ ಅವರ ಆಕ್ಚುಯಲ್ ಪೊಟೆನ್ಶಿಯಲ್ ಹೊರಗೆ ಬಂದಿದೆ. ಈ ಟೈಮಲ್ಲಿ ಒಂದು ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಅರೆ ನಿಜವಾಗ್ಲೂ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಅದೇನಂದ್ರೆ ಸುನಿ ಅವರು ಕಾಂಪ್ಲೆಕ್ಸ್ ಆಗೋದು ಬೇಡ. ಹಿಂದೆನೂ ಸಿಂಪಲ್ಲು, ಇವಾಗ್ಲೂ ಸಿಂಪಲ್ಲು. ಅದೇ ಅವರ ಸ್ಟ್ರಾಂಗ್ ಝೋನ್. ಅದನ್ನೇ ಅವರು ಮಾಡಬೇಕು. ಎನಿವೇಸ್, ಇನ್ನ ಫ್ಯಾಮಿಲಿ ಜೊತೆನೂ ಆರಾಮಾಗಿ ನೋಡ್ಬೋದು, ತೊಂದರೆ ಇಲ್ಲ. ಬಟ್ ಆದಷ್ಟು ಫ್ರೆಂಡ್ಸ್ ಜೊತೆನೆ ನೋಡಿ, ಇದು ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮೋಡ ಕವಿದ ವಾತಾವರಣ, ಇನ್ನೇನು ಮಳೆ ಬೀಳ್ಬೋದು ಅಂತಿದೆ ಹವಾಮಾನ. ಸಮಯ ಆಗಿದೆ ಡ್ಯೂಟಿಗೆ ರಿಪೋರ್ಟ್ ಆಗೋದಕ್ಕೆ. ಇನ್ನೇನು ಹೊರಟೆ ಬಿಡೋಣ, ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.